ಯಶ್ ಅವರ ಸಿನಿಮಾ ಪ್ರಯಾಣವು ಕೇವಲ ಸ್ಟಾರ್ಡಮ್ ಗಳಿಸುವ ಹಾದಿಯಾಗಿರಲಿಲ್ಲ. ಅದು ಭಾರತೀಯ ಚಿತ್ರರಂಗದ ಮಾರುಕಟ್ಟೆ ಮತ್ತು ಆಲೋಚನಾ ಶೈಲಿಯನ್ನು ಸಂಪೂರ್ಣವಾಗಿ ಮರುರೂಪಿಸಿದ ಒಂದು ವ್ಯವಸ್ಥಿತ ಕ್ರಾಂತಿ. ಆರಂಭಿಕ ದಿನಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ತೃಪ್ತಿಪಡಬೇಕಾಗಿ ಬಂದಾಗಲೂ ಅವರ ದೃಷ್ಟಿ ಮಾತ್ರ ಭವಿಷ್ಯದ ದೊಡ್ಡ ಸಾಮ್ರಾಜ್ಯದ ಮೇಲಿತ್ತು. ಪ್ರತಿ ಸಿನಿಮಾದಲ್ಲೂ ಅವರು ಕೇವಲ ನಟನೆಯನ್ನಷ್ಟೇ ಸುಧಾರಿಸಿಕೊಳ್ಳಲಿಲ್ಲ, ಬದಲಾಗಿ ಪ್ರೇಕ್ಷಕರ ನಾಡಿ ಮಿಡಿತವನ್ನು ಅರ್ಥಮಾಡಿಕೊಳ್ಳುತ್ತಾ ತಮ್ಮ ಮಾರುಕಟ್ಟೆಯನ್ನು ಇಟ್ಟಿಗೆಯಿಂದ ಇಟ್ಟಿಗೆಯಂತೆ ಕಟ್ಟುತ್ತಾ ಹೋದರು. ಅವರ ಯಶಸ್ಸಿನ ಹಿಂದಿರುವ ನಿಜವಾದ ಶಕ್ತಿ ಎಂದರೆ ಅವರ ಮುಖಾಮುಖಿ ಆಲೋಚನಾ ಶೈಲಿ. ಕನ್ನಡ ಚಿತ್ರರಂಗದ ಬಜೆಟ್ ಮತ್ತು ತಾಂತ್ರಿಕ ಮಿತಿಗಳ ಬಗ್ಗೆ ಚಿತ್ರರಂಗದಿಂದಲೇ ಒಂದು ಕೀಳರಿಮೆ ಇದ್ದಾಗ ಯಶ್ ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ನಮ್ಮ ಕತೆಗಳಿಗೆ ಜಗತ್ತನ್ನು ಆಳುವ ಶಕ್ತಿ ಇದೆ, ನಾವೇಕೆ ಪ್ರಾದೇಶಿಕ ಗಡಿಗಳಿಗೆ ಸೀಮಿತವಾಗಬೇಕು ಎಂಬುದು ಅವರ ದೃಢವಾದ ನಿಲುವಾಗಿತ್ತು. ಇದೇ ಆಲೋಚನೆಯಿಂದಲೇ ಹುಟ್ಟುಕೊಂಡಿದ್ದೇ ಕೆಜಿಎಫ್ ಚಿತ್ರದ ಕಲ್ಪನೆ. ಅವರು ಸಿನಿಮಾ ಮಾಡುವ ಮೊದಲೇ ಅದನ್ನು ಜಾಗತಿಕ ಮಟ್ಟದಲ್ಲಿ ಹೇಗೆ ತಲುಪಿಸಬೇಕು ಎಂಬ ಸಂಪೂರ್ಣ ಮಾರ್ಕೆಟಿಂಗ್ ಮತ್ತು ವಿತರಣಾ ತಂತ್ರವನ್ನು ರೂಪಿಸಿದ್ದರು. ಪ್ಯಾನ್ ಇಂಡಿಯಾ ಎಂಬ ಹೊಸ ಮಾರುಕಟ್ಟೆ ಸೃಷ್ಟಿಯಾಗಲು ಅವರ ಈ ವ್ಯೂಹಾತ್ಮಕ ದೂರದೃಷ್ಟಿಯೇ ಕಾರಣವಾಗಿತ್ತು. ಅವರ ವ್ಯಕ್ತಿತ್ವದ ಅತ್ಯಂತ ವಿಶಿಷ್ಟ ಗುಣವೆಂದರೆ ಅಪಾರ ತಾಳ್ಮೆ ಮತ್ತು ಬ್ರ್ಯಾಂಡ್ ಮೌಲ್ಯದ ಮೇಲಿರುವ ನಿಯಂತ್ರಣ. ಕೆಜಿಎಫ್ 2 ಜಾಗತಿಕ ಮಟ್ಟದಲ್ಲಿ ಸಾವಿರಾರು ಕೋಟಿ ಗಳಿಸಿ ಇತಿಹಾಸ ಸೃಷ್ಟಿಸಿದ ನಂತರ ಯಾವುದೇ ನಟನಾಗಿದ್ದರೂ ಸಿಕ್ಕ ಸುವರ್ಣಾವಕಾಶವನ್ನು ಬಳಸಿಕೊಂಡು ಸಾಲು ಸಾಲಾಗಿ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಯಶ್ ಆ ಪ್ರಲೋಭನೆಗೆ ಒಳಗಾಗಲಿಲ್ಲ. ಮುಂದಿನ ಚಿತ್ರದ ಪ್ರಕಟಣೆಗಾಗಿ ಅವರು ವರ್ಷಗಟ್ಟಲೆ ಸಮಯ ತೆಗೆದುಕೊಂಡರು, ಏಕೆಂದರೆ ಅವರ ಮುಂದಿನ ಗುರಿ ಕೇವಲ ಭಾರತೀಯ ಪ್ರೇಕ್ಷಕರಾಗಿರಲಿಲ್ಲ, ಬದಲಿಗೆ ಜಾಗತಿಕ ಸಿನಿಮಾ ಮಾರುಕಟ್ಟೆಯಾಗಿತ್ತು. ತಾವು ಹೆಜ್ಜೆ ಇಟ್ಟರೆ ಅದು ಮತ್ತೊಂದು ಇತಿಹಾಸ ಸೃಷ್ಟಿಸಬೇಕು ಎಂಬ ಅವರ ಹಠವೇ ಇಂದಿಗೂ ಅವರನ್ನು ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ನಿರ್ಣಾಯಕ ಶಕ್ತಿಯನ್ನಾಗಿ ಮಾಡಿದೆ. ಇಂದು ಯಶ್ ಕೇವಲ ಒಬ್ಬ ಮಾಸ್ ಹೀರೋ ಆಗಿ ಉಳಿದಿಲ್ಲ, ಅವರು ಭಾರತೀಯ ಸಿನಿಮಾದ ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿದ ಗೇಮ್ ಚೇಂಜರ್ ಆದರು. ನಿಮ್ಮ ಆಲೋಚನೆಗಳು ನಿಮ್ಮ ಸದ್ಯದ ಪರಿಸ್ಥಿತಿಗಿಂತ ದೊಡ್ಡದಾಗಿದ್ದಾಗ ಮಾತ್ರ ನೀವು ಇತಿಹಾಸವನ್ನು ಬದಲಾಯಿಸಲು ಸಾಧ್ಯ ಎಂಬುದನ್ನು ಯಶ್ ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಾಬೀತುಪಡಿಸುತ್ತಿದ್ದಾರೆ. ಸಿನಿಮಾ ಜಗತ್ತಿನಲ್ಲಿ ಹೊಸ ದಾರಿಗಳನ್ನು ಹುಡುಕುವ ಬದಲು ತಾವೇ ಒಂದು ಹೊಸ ಹಾದಿಯನ್ನು ಸೃಷ್ಟಿಸಿದ ಅವರ ಈ ಧೀಮಂತ ಪ್ರಯಾಣ ಪ್ರತಿಯೊಬ್ಬ ಸಾಧಕನಿಗೂ ಅತ್ಯಂತ ಶಕ್ತಿಶಾಲಿ ಪ್ರೇರಣೆಯಾಗಿದೆ.